ಸಂಡೇ ಈವ್ನಿಂಗ್ ವ್ಲಾಗ್. ಸೊ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಇತ್ತು. ಹಾಗೆ ನನ್ನ ಮಗನಿಗೂ ಆಗುತ್ತೆ ಅಂತೇಳ್ಬಿಟ್ಟು ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಸಿಂಪಲ್ಲಾಗಿ ಮ್ಯಾಗಿ ಮಾಡ್ತೀನಿ. ನೀವು ಯಾವ ಥರ ಮ್ಯಾಗಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಒಂದು ಕಡಾಯಿಗೆ ಆಯಿಲ್, ಕ್ಯಾಪ್ಸಿಕಮ್ ಹಾಕ್ಕೊಂಡೆ ಮತ್ತು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೀನ್ಸು, ಕ್ಯಾಪ್ಸಿಕಮ್ಮು ಮನೇಲಿದ್ದರೆ ಹಾಕ್ಬೋದು, ಆಪ್ಷನ್ಸ್. ವೆಜಿಟೇಬಲ್ಸ್ ಇದ್ದರೆ ಮಕ್ಕಳು ತಿಂತಾರೆ ಅಂತ ಕಾರಣಕ್ಕೋಸ್ಕರ ನಾನು ವೆಜಿಟೇಬಲ್ಸ್ ಕೂಡ ಹಾಕಿದ್ದೀನಿ. ಅದರಲ್ಲಿ ಏನಿಲ್ಲ, ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಮ್ಯಾಗಿ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಮ್ಯಾಗಿ ಹಾಕಿದ್ರೆ ನಮ್ಮದು ಮ್ಯಾಗಿ ಏನಾಗಿರುತ್ತೆ, ರೆಡಿ ಆಗಿರುತ್ತೆ. ಅದಕ್ಕೆ ಬೇಕು ಅಂದರೆ ನೀವು ಕೋರಿಯಂಡರ್ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಹೀಗೆ ಮ್ಯಾಗಿ ತಿಂದಾದ್ಮೇಲೆ ನಾವು ಏನು ಮಾಡಿದ್ವಿ, ಎಕ್ಸಿಬಿಷನ್ಗೆ ರೆಡಿ ಆದ್ವಿ. ಸೊ ಎಕ್ಸಿಬಿಷನ್ಗೆ ಎಲ್ಲಿತ್ತು ಅಂತಂದರೆ ಇಂಟರ್ನ್ಯಾಷನಲ್ ಬರ್ಡ್ಸ್ ಎಕ್ಸಿಬಿಷನ್ ಇತ್ತು, ರೊಬೋಟಿಕ್ ಎಕ್ಸಿಬಿಷನ್ ಇತ್ತು. ಸೊ ಅದು ನೆಲಮಂಗಲದಲ್ಲಿತ್ತು. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. 80 ರುಪೀಸ್ ಪರ್ ಹೆಡ್ ಚಾರ್ಜ್ ಆಗ್ತಿತ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬರ್ಡ್ಸ್ ಅಂತೂ ಪ್ರತಿಯೊಂದು ಬರ್ಡ್ಸ್ನ ನೋಡೋಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ. ಅದೇ ಥರ ಎಕ್ಸಿಬಿಷನ್ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬರ್ಡ್ಸ್, ಪಿಕಾಕ್, ಪಿಜನ್ನು, ಪೆಂಗ್ವಿನು, ಸ್ನೇಕ್ಸು, ಈಗಲ್ಲು ಪ್ರತಿಯೊಂದು ಏನಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಎಕ್ಸಿಬಿಷನ್ ಮಾಡಿದ್ದಾರೆ. ಹಾಗೆ ಒಳಗಡೆ ಎಂಟ್ರಿ ಆದರೆ ಟ್ರೈನ್ ಕೂಡ ಇತ್ತು, ಮತ್ತು ವಾಟರ್ ಗೇಮ್ಸ್ ಇತ್ತು, ಕಾರ್ ಇತ್ತು. ಹಾಗೆ ಕೂಡ ಮಕ್ಳಿಗೆ ಬೇಕಾಗಿರೋಂಥದ್ದು ಕೊಲಂಬಸ್ಸು ಮತ್ತು ಜೈಂಟ್ ವೀಲು, ಹಾಗೆ ಬ್ರೇಕ್ ಡ್ಯಾನ್ಸು ಪ್ರತಿಯೊಂದು ಇತ್ತು. ಆಗಲೇ ಫ್ರೂಟ್ ಸ್ಟಾಲು, ಚಾಟ್ ಸ್ಟಾಲು ಪ್ರತಿಯೊಂದು ಇತ್ತು. ಸೊ ನಾವೇನು ಚಾಟ್ಸ್ ತಿನ್ನಲಿಲ್ಲ, ಹಾಗೆ ನೋಡ್ಕೊಂಡ್ವಿ ಎಲ್ಲದನ್ನು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನೋಡಿಕೊಂಡು ನಾವೇನು ಮಾಡಿದ್ವಿ, ನನ್ನ ಮಗನಿಗೆ ಮತ್ತು ನಾವು ಕೂಡ ಒಂದು ಟ್ರೈನ್ ರೈಡಿಂಗ್ ಹೋಗೋಣ ಅಂತೇಳಿ ಟ್ರೈನ್ ರೈಡಿಂಗ್ ಹೋಗ್ಬಿಟ್ಟು, ಹಾಗೆ ಒಂದು ನನ್ನ ಮಗನಿಗೆ ಒಂದು ಕಾರ್ ಆಟ ಆಡಿಸ್ಬೇಕು ಅಂತಂದ ಅಂತೇಳ್ಬಿಟ್ಟು ಅವನಿಗೆ ಒಂದು ಕಾರಲ್ಲಿ ಆಟ ಆಡಿಸ್ಬಿಟ್ಟು ನಾವೇನು ಮಾಡಿದ್ವಿ, ಹೀಗೆ ಮತ್ತೆ ನೋಡಿ ಕಾರಲ್ಲಿ ಆಟ ಆಡಿಸ್ತಾ ಇದ್ವಿ. ಕಾರಲ್ಲಿ ಆಟ ಆಡಿಸಿ ಎಕ್ಸಿಟ್ ಆಗುವಾಗ ಮತ್ತೆ ಅದೇ ಥರ ರೊಬೋಟಿಕ್ಸ್ ಅನಿಮಲ್ಸ್ನ ನೋಡಿಕೊಂಡು ತುಂಬ ಅಂದರೆ ತುಂಬ ಮನಸ್ಸಿಗೆ ಚೆನ್ನಾಗಿದೆ. ಯಾರ್ಯಾರು ಹತ್ತಿರದಲ್ಲಿದ್ದರೋ ನೆಲಮಂಗಲದಲ್ಲಿ ಅವರೆಲ್ಲರೂ ಕೂಡ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲೋ ಬೇರೆ ಕಡೆ ಹೋಗಿ ನೋಡೋಕ್ಕಿಂತ ಹತ್ತಿರದಲ್ಲಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಹೊರಗಡೆ ಬಂದು ಗೋಬಿ ಮಂಚೂರಿ ತಿಂದ್ಕೊಂಡು ಆ ದಿನಾನ ಏನು ಮಾಡಿದ್ವಿ. ಹಾಗೆ ಇದು ಮಂಡೇ ಮಾರ್ನಿಂಗ್. ಸೊ ಮಂಡೇ ತಿಂಡಿಗೆ ರಾಗಿ ರೊಟ್ಟಿ ಮಾಡಿ, ಸೋರೆಕಾಯಿ ಪಲ್ಯ ಮಾಡಿ, ದೇವ್ರ ಪೂಜೆ ಮಾಡಿ, ಹಾಗೆ ಮಕ್ಳ ಜೊತೆ ಸ್ವಲ್ಪ ಆಟ ಆಡ್ಕೊಳ್ತಾ ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ಆಫ್ಟರ್ನೂನ್ ಲಂಚ್ ಆದಮೇಲೆ ಹೊರಗಡೆ ಹೋಗಬೇಕಿತ್ತು. ಸೊ ಅಂದರೆ ವೆಜಿಟೇಬಲ್ ಶಾಪ್ ಮಾಡೋಕ್ಕೋಸ್ಕರ ಹೋಗಬೇಕಿತ್ತು. ಹಾಗೆ ವೆಜಿಟೇಬಲ್ಸ್ ಶಾಪ್ ಮಾಡಿ ಮಂಡೇನ ನಾವು ಈ ಥರ ಮುಗಿಸಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.